ಆಗಲ್ಲ. ಈಗ ರಾಜ್ಯ ಸರ್ಕಾರ ನೀವು ಜಾಸ್ತಿ ಮಾಡಿ ಅಂತ ಹೇಳಿ ಅವರಿಗೆ ತಾಕೀತ್ ಮಾಡಿದಾಗ ಅಧಿಕಾರಿಗಳು ಅದನ್ನ ಕೇಳಬೇಕಾಗುತ್ತೆ. ಮೇಡಮ್ ನಂದು ಇಷ್ಟೇ ಪ್ರಶ್ನೆ ಮೇಡಮ್, ನನ್ಗಂತೂ ಅರ್ಥ ಆಗ್ತಾ ಇಲ್ಲ ಲಾಜಿಕ್ ಏನು ಅಂತ. ನಿಮ್ಗೆ ಅರ್ಥ ಆದ್ರೆ ನೀವು ಎಕ್ಸ್ಪ್ಲೈನ್ ಮಾಡಿ, ಇಲ್ಲ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನೀವು ಹೋಗಿ ಕೇಳಿ. 10 ಕಿಲೋಮೀಟರ್ನ ಮುಂಬೈಯೂ ಹೋಗ್ತಾರೆ, ನಾಗ್ಪುರ್ ಹೋಗ್ತಾರೆ, ಬೆಂಗಳೂರಿನ ಅರ್ಧದಲ್ಲಿ ಹೋಗ್ತಾರೆ ಅಂತಂದ್ರೆ ಹೆಂಗ್ ಹೋಗ್ತಾ ಇದಾರೆ ಅವರು? ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ಮೇಡಮ್, ನಾನು ಅದಕ್ಕೆ ಅದನ್ನು ತೆಗಿತೀನಿ. ನೋಡಿ, ನಾನು ಎಲ್ಲೆಲ್ಲಿ ಮೆಟ್ರೋ ಇದೆ, ಎಲ್ಲೆಲ್ಲಿ ಮೆಟ್ರೋ ಕನೆಕ್ಟಿವಿಟಿ ಬೆಂಗಳೂರಿನಲ್ಲಿ ಕಂಪ್ಲೀಟ್ ಆಗಿದೆ, ಬೈ ಡಿಫಾಲ್ಟ್ ಆಪ್ಷನ್ ನಾನು ಅಲ್ಲಿ ಮೆಟ್ರೋಲ್ ಟ್ರಾವೆಲ್ ಮಾಡ್ತೀನಿ. ಎಷ್ಟೋ ಇದನ್ನ ಸಾಕ್ಷಿ ಇದಕ್ಕೆ ಏನು ಅಂತಂದ್ರೆ, ಬಹಳಷ್ಟು ಜನ ಪ್ರಯಾಣಿಕರು ನಾನು ಯಾವಾಗ ಹೋಗಿರ್ತೀನಿ ಅವರವ್ರ ಫೋಟೋಗಳು ತೆಕ್ಕೊಂಡು ಎಷ್ಟೋ ಜನ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಕಡೆ ಹಾಕೊಂಡಿರ್ತಾರೆ. ನಾನು ಯಾಕೆ ಹಾಕಲ್ಲ ಅಂದ್ರೆ ನನ್ಗದೊಂದು ಸಹಜವಾಗಿರುವಂತ ಪ್ರಕ್ರಿಯೆ. ಈಗ ನೀವು ಪ್ರತಿ ದಿವಸ ಈಗ ನೀವು ಮಧ್ಯಾಹ್ನ ಊಟ ಮಾಡ್ತೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕ್ತೀರಾ ಮಧ್ಯಾಹ್ನ ಊಟ ಮಾಡಿದೆ ಅಂತ, ಬಟ್ಟೆ ಹಾಕೋತೀರಾ ಬೆಳಗ್ಗೆ, ದಿನ ಬೆಳಗ್ಗೆ ಎದ್ದು ನಾನು ಇವತ್ತು ಬಟ್ಟೆ ಹಾಕೊಂಡೆ ಅಂತ ಹೇಳಿ ಫೋಟೋ ಹಾಕ್ತೀರಾ? ಸಹಜವಾದಂತ ಪ್ರಕ್ರಿಯೆ ಇದು. ನಾನು ಎಲ್ಲಿ ಮೆಟ್ರೋ ಇದೆ ಅಲ್ಲಿಗೆ ಓಡಾಡ್ತೀನಿ. ಮೆಟ್ರೋ ಇಲ್ದಲ್ಲಿ ಎಷ್ಟೋ ಜನ ಬೆಂಗಳೂರಿನಲ್ಲಿ ಕಾರ್ ಇಟ್ಕೊಂಡಿರುವಂತವ್ರು ಮೆಟ್ರೋ ಬಂದಾದ ಮೇಲೆ ಮನೇಲಿ ಕಾರ್ ನಿಲ್ಲಿಸಿ ಮೆಟ್ರೋಲ್ ಹೋಗ್ತಾರೆ. ಯಾವತ್ತೋ ವಾರದಲ್ಲಿ ಒಂದ್ ದಿವಸನೋ 10 ದಿವಸದಲ್ಲಿ ಒಂದ್ ದಿವಸನೋ ಮೆಟ್ರೋ ತಗೊಂಡು ಹೋಗ್ತಾರೆ. ಸರ್ಕಾರ ಸಾರ್ವಜನಿಕ ಸಾರಿಗೆಯನ್ನ ಕರೆಕ್ಟ್ ಆಗಿ ಮಾಡದಲೆ ಕಾರ್ ಯಾಕೆ ತಗೋತಾ ಇದ್ದೀರಾ ಅಂತ ಜನಕ್ಕೆ ಕೇಳಿದ್ರೆ, ಮೆಟ್ರೋ ದರನ ಇಷ್ಟೊಂದು ಈ ಇಂಡಿಯಾದಲ್ಲೇ ಇಲ್ಲದಕ್ಕಿಂತ ಡಬಲ್ ಮಾಡ್ಬಿಟ್ಟು ಯಾಕಪ್ಪ ನೀನ್ 2 ವೀಲರ್ ಹೋಗ್ತಿದ್ಯಾ ಅಂತ ಜನಕ್ಕೆ ಬೈದ್ರೆ, ನೀವು ಮೆಟ್ರೋ ದರ ಕಡಿಮೆ ಮಾಡಿ ನಾನು ಬೈಕ್ ಒಳಗಡೆ ಇಡ್ತೀನಿ ಮೆಟ್ರೋಲ್ ಹೋಗ್ತೀನಿ. ಇನ್ನು ಉಪಮುಖ್ಯಮಂತ್ರಿಗಳು ಮೊನ್ನೆ ಅವ್ರಿಗೆ ಯಾರು ಹೇಳಿದಾರೋ ಏನೋ ಗೊತ್ತಿಲ್ಲ, ನಾನು ಮದುವೆ ಆಗ್ಬೇಕಿದೆ ಅದಕ್ಕೋಸ್ಕರ ನನಗೊಂದು ಕಾರ್ ಕೊಡಿ ಸರ್ ಅಂತ ನಾನು ಪತ್ರ ಬರೆದಿದ್ದೀನಿ ಅಂತ ಅವರು ಹೇಳಿದ್ದಾರೆ. ನಾನು ಪತ್ರ ತಗೊಂಡ್ಬಂದಿದ್ದೀನಿ, ನಾನು ಬರ್ದಿರೋ ಅಂಥದ್ದು, ಅದನ್ನ ನಿಮ್ಮ ಎದುರುಗಡೆ ಸ್ಪಷ್ಟ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ರೆಕಾರ್ಡ್ ಶುಡ್ ಬಿ ಸೆಟ್ ಸ್ಟ್ರೇಟ್. 22/7/2024 ನಾನು ಮದುವೆ ಆಗಿದ್ದು 2025ರಲ್ಲಿ, 1 ವರ್ಷ ಮುಂಚೆ. ಎಲೆಕ್ಷನ್ ಮುಗಿದು 15 ದಿವಸದಲ್ಲಿ 20 ದಿವಸದಲ್ಲಿ ಬರೆದಿರೋ ಪತ್ರ ಇದು. ಸರ್ಕಾರದ ಕಾರ್ಯದರ್ಶಿಗಳಿಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ದಕ್ಷಿಣ ಲೋಕಸಭಾ ಸಂಸದನಾಗಿ ಮರು ಆಯ್ಕೆಗೊಂಡಿದ್ದು, ಈ ಹಿಂದಿನ ಅವಧಿಯಲ್ಲಿ ಸರ್ಕಾರದ ವತಿಯಿಂದ ನನಗೆ ಒದಗಿಸಲಾಗಿದ್ದ ವಾಹನವು 1,00,000 ಕಿಲೋಮೀಟರ್ಗಿಂತ ಅಧಿಕ ಪ್ರಯಾಣದ ದೂರವನ್ನು ಕ್ರಮಿಸಿದ್ದು, ಕ್ಷೇತ್ರ ಸಂಚಾರಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ನೂತನ ವಾಹನವನ್ನು ಒದಗಿಸುವಂತೆ ಈ ತಮ್ಮಲ್ಲಿ ಕೋರುತ್ತೇನೆ. ಇದನ್ನ ಪತ್ರ ಬರೆದಿರೋದು. 1,00,000 ಕಿಲೋಮೀಟರ್ ಟ್ರಾವೆಲ್ ಆಗಿದೆ, ಅದಕ್ಕೋಸ್ಕರ ಹೊಸ ಕಾರ್ ಕೊಡಿ ಅಂತ ಕೇಳಿರೋದು. ಮದುವೆ ಆಗ್ತಾ ಇದ್ದೀನಿ ಸರ್, ನೀವು ಹೊಸ ಕಾರ್ ಕೊಡ್ಲಿಲ್ಲ ಅಂದ್ರೆ ನನಗೆ ಯಾರು ಹೆಣ್ಣು ಕೊಡಲ್ಲ, ಅದಕ್ಕೋಸ್ಕರ ನೀವು ನನಗೆ ಕಾರ್ ಕೊಡಿ ಅಂತ ಪತ್ರ ಬರೆದಿರೋದಲ್ಲ. ಕಂಪ್ಲೀಟ್ ಆಗಿದೆ ಅದಕ್ಕೋಸ್ಕರ ಕೊಡಿ ಅಂತ. ಈ ಕಾರು ಕರ್ನಾಟಕದ 28 ಎಂಪಿಗಳಿಗೆ ಬೈ ಲಾ ಕೊಡ್ತಾರೆ. ಮದುವೆ ಆಗಿದ್ದವ್ರಿಗೂ ಕೊಡ್ತಾರೆ, ಆಗಿಲ್ದಲೇ ಇರುವಂತ ಈಗ ನಮ್ಮ ಸಾಗರ್ ಖಂಡ್ರೆ ರೀತಿ ಅಂತ ಯುವಕರಿಗೂ ಕೊಡ್ತಾರೆ, ಎಲ್ರಿಗೂ ಕೊಡ್ತಾರೆ. ಇದೇನೋ ಎಲಿಜಿಬಿಲಿಟಿ ಅಂದ್ರೆ ಇದಕ್ಕೆ ಮದುವೆ ಆಗಿರ್ಬೇಕು ಅಥವಾ ಮದುವೆ ಆಗೋದಕ್ಕಿಂತ ಮುಂಚೆ ಇದನ್ನು ಬರೀಬೇಕು ಅಂತಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಆಮೇಲೆ ಇದೇ ನಾನು ಮಾಧ್ಯಮದ ಜೊತೆಗೂ ಹೇಳ್ತಾ ಇದ್ದೀನಿ, ಪ್ರತಿ ದಿವಸ ಈ ಟನಲ್ ರೋಡು ಮತ್ತೊಂದು ವಿಚಾರದಲ್ಲಿ ನಾನು ಕೆಲವು ಸೈದ್ಧಾಂತಿಕ ಟೆಕ್ನಿಕಲ್ ಪ್ರಶ್ನೆಗಳನ್ನ ಎತ್ತಿರೋದಕ್ಕೆ ಉತ್ತರ ಕೊಡದಲೆ ಈ ರೀತಿ ವೈಯಕ್ತಿಕ ಅಟ್ಯಾಕ್ಗಳಾಗ್ತಿರುವಂತದ್ದು ವಿಷಯವನ್ನ ಬೇರೆ ಕಡೆ ತಗೊಂಡು ಹೋಗ್ತಾ ಇದೆ. ಅದು ನನಗೆ ಇಷ್ಟ ಇಲ್ಲ. ಇದೇ ಲಾಸ್ಟ್ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಒಂದು ವೈಯಕ್ತಿಕ ಇಶ್ಯೂ ಈ ತರ ಸ್ಪೆಸಿಫಿಕ್ ಆಗಿ ಅವರು ಹೇಳಿದ್ರಿಂದ ರೆಕಾರ್ಡ್ ಸರಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನ ಗಮನಕ್ಕೆ ತಂದಿರುವಂತದ್ದು. ಇನ್ನು ಮುಂದೆ ಅವ್ರು ಯಾವುದೇ ವೈಯಕ್ತಿಕ ಟೀಕೆ ಮಾಡಿದ್ರು ಕೂಡ ಅದಕ್ಕೆ ಪ್ರತ್ಯುತ್ತರ ಕೊಟ್ಟು ಅದನ್ನ ಬೆಳೆಸುವಂತ ಕೆಲಸ ನಾನು ಮಾಡೋದಿಲ್ಲ. ನಾನು ರೋಲ್ ಮಾಡೆಲ್ ಆಗಿ ತಗೊಂಡಿರುವಂತದ್ದು ರಾಜಕಾರಣದಲ್ಲಿ ನಾನು ಚಿಕ್ಕ ವಯಸ್ಸಿನಿಂದ ಇದೆ. ನಾನು ಹೈಸ್ಕೂಲ್ ನಲ್ಲಿ ಇದ್ದಾಗಿಂದ ಇದೇ ಮಾತನ್ನ ಎಸ್ ಎಂ ಕೃಷ್ಣ ಅವ್ರು ತೀರ್ಕೊಂಡಿದ್ದ ದಿವಸ ಅವ್ರ ಮನೆ ಎದುರುಗಡೆ ಬಂದು ಶ್ರದ್ಧಾಂಜಲಿ ಅರ್ಪಿಸಿದ ಮೇಲೆ ನಾನು ಇದೇ ಮಾತನ್ನು ಹೇಳಿದ್ದೆ, ಎಸ್ ಎಂ ಕೃಷ್ಣರಂತ ರಾಜಕಾರಣಿ ನಾನು ಆಗಬೇಕು, ಆ ರೀತಿಯಾದಂಥ ಕಾಂಡಕ್ಟ್ ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಅಂತ ನಾನು ಯಾವತ್ತೂ ಇಟ್ಕೊಂಡಿದ್ದವನು. ಇದೇ ರೀತಿ ವೈಯಕ್ತಿಕ ಇವತ್ತು ಅವ್ರು ಹೇಳಿದ್ರು ನಾಳೆ ಬೆಳಗ್ಗೆ ಅದಕ್ಕೆ ನೀವೇನು ಹೇಳ್ತೀರಾ ಅಂತ ಪ್ರತಿ ದಿವಸ ನಾವು ಮಾತಾಡ್ತಾ ಹೋದ್ರೆ ವಿಷಯ ಡೈವರ್ಟ್ ಆಗುತ್ತೆ. ಬೆಂಗಳೂರಿನ ಜನಕ್ಕೆ ಅದು ಬೇಕಿಲ್ಲ. ಇದೇ ಕಡೆ ನಾನು ವೈಯಕ್ತಿಕ ಟೀಕೆಗಳಿಗೆ ಈ ವಿಚಾರದಲ್ಲಿ ನಾನು ರೆಸ್ಪಾನ್ಸ್ ಕೊಟ್ಟಿರುವಂತದ್ದು. ಈ ಪತ್ರ ಅವ್ರ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು, ಅವ್ರು ಬಿಡುಗಡೆ ಮಾಡೋದು ಬೇಕಿಲ್ಲ, ನಾನೇ 25 ಕಾಪಿ ತಂದಿದ್ದೀನಿ, ನಿಮ್ಮೆಲ್ರಿಗೂ ಒಂದೊಂದು ಕಾಪಿ ಹಂಚ್ಬಿಡ್ತೀನಿ, ಅದನ್ನು ತಾವು ಕೂಡ ಎಲ್ರಿಗೂ
ಡೀಟೇಲ್ ಕೊಡಿರಂತೆ. ಇನ್ನು ಕೆಲವು ಚರ್ಚೆ ಆಗಬೇಕಾದಂತ ಕೆಲವು ಇಶ್ಯೂಗಳಿದೆ ಅಂತ ಇಶ್ಯೂ. ಆ ಇಶ್ಯೂಗಳನ್ನು ತಮ್ಮ ಎದುರುಗಡೆ ನಾನು ಹೇಳ್ತೀನಿ. ದಯವಿಟ್ಟು ನಿಮ್ಮೆಲ್ಲರಲ್ಲೂ ನಾನು ಮನವಿ ಮಾಡುವಂಥದ್ದು, ನೆಕ್ಸ್ಟ್ ಟೈಮ್ ಸರ್ಕಾರದ ಪ್ರತಿನಿಧಿಗಳು ಸಿಕ್ಕಿದಾಗ, ಏಕೆಂದ್ರೆ ನಾನು ನೋಡ್ತಾ ಇದ್ದೀನಿ ನಿನ್ನೆ ಮೊನ್ನೆಯಿಂದ ಬಹಳಷ್ಟು ಜನ ಮಂತ್ರಿಗಳು ಈ ಟನಲ್ ರೋಡ್ ನ ಕುರಿತಾಗಿ ಸಾಕಷ್ಟು ಪ್ರೆಸ್ ಕಾನ್ಫರೆನ್ಸ್ ಗಳನ್ನ ಕೊಡ್ತಾರೆ. ಅವರೆಲ್ಲರೂ ಹೇಳಿಕೆಗಳನ್ನ ನಾನು ಕೇಳಿದ್ದೀನಿ. ನನ್ನ ಮೇಲೆ ವೈಯಕ್ತಿಕ ಟೀಕೆಯನ್ನು ಬಿಟ್ರೆ ನಾವು ರೇಸ್ ಮಾಡಿರುವಂತ ಯಾವ ಪಾಯಿಂಟಿಗೂ ಅವ್ರ ಹತ್ರ ಉತ್ತರ ಇಲ್ಲ. ನಮ್ಮ ಪ್ರಶ್ನೆಗಳಿವು, ಅದಕ್ಕೆ ಅವ್ರ ಕಡೆಯಿಂದ ಉತ್ತರ ದಯವಿಟ್ಟು ನೀವು ಕೇಳಿ. ಟನಲ್ ರೋಡ್ ನ ಡಿಪಿಆರ್ ಪ್ರಕಾರ 2 ವೀಲರ್ಸ್ ಮತ್ತೆ ಆಟೋ ರಿಕ್ಷಾಗಳಿಗೆ ಟನಲ್ ರೋಡ್ ಒಳಗಡೆ ಅವಕಾಶ ಇಲ್ಲ. 2 ವೀಲರ್ ನಲ್ಲಿ ಓಡಾಡುವಂತ ಸಾಮಾನ್ಯರು, ಆಟೋ ರಿಕ್ಷಾದಲ್ಲಿ ಓಡಾಡುವಂತವರು ಕರ್ನಾಟಕದ ನಾಗರಿಕರಲ್ವಾ, ಬೆಂಗಳೂರಿನ ಪ್ರಜೆಗಳಲ್ವಾ, ಅವ್ರು ಯಾರು ಟ್ಯಾಕ್ಸ್ ಕಟ್ಟಲ್ವಾ? ಅವರ ತೆರಿಗೆ ಹಣದಲ್ಲಿ 43,000 ಕೋಟಿ ರೂಪಾಯಿ ಖರ್ಚು ಮಾಡಿ ನೀವು ಟನಲ್ ನ ಕಟ್ಟಿ ಅವ್ರು ಯಾರನಿಗೂ ಒಳಗಡೆನೆ ಬಿಡೋದಿಲ್ಲ ಅಂತಂದ್ರೆ ಇದು ಆರ್ಥಿಕ ಅಸ್ಪೃಶ್ಯತೆ ಅಲ್ವಾ? ಇದು ಶ್ರೀಮಂತರಿಂದ ಶ್ರೀಮಂತರಿಗಾಗಿ ಶ್ರೀಮಂತರಿಗೋಸ್ಕರ ಇರುವಂತ ವಿಐಪಿ ಕಾರಿಡಾರ್ ಪ್ರಾಜೆಕ್ಟ್ ಅಲ್ವಾ? ಇದು ಮೊದಲನೇ ಪ್ರಶ್ನೆ. ಎರಡನೇದು, ಬೆಂಗಳೂರಿನಲ್ಲಿ ನಿಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ನ ಡೇಟಾ ಪ್ರಕಾರ ಪ್ರೈವೇಟ್ ಕಾರ್ಸ್ಗಳಿರುವಂತದ್ದು 19%, 31/8/2005 ನಿಮ್ಮ ಡಿಪಾರ್ಟ್ಮೆಂಟ್ ನ ಡೇಟಾ ಪ್ರಕಾರ. ಈ 19% ಪ್ರೈವೇಟ್ ಕಾರ್ ಓನರ್ಸಿಗೆ ಸಹಾಯ ಆಗುವಂತ ಪ್ರಾಜೆಕ್ಟ್ ಅನ್ನು ನಾವು ಮಾಡಬೇಕಾ, ಅಥವಾ ಬೆಂಗಳೂರಿನ ಎಲ್ಲ ಸಾಮಾನ್ಯರು ಓಡಾಡಲಿಕ್ಕೆ ಉಪಯೋಗ ಆಗುವಂತಹ ಸಾರ್ವಜನಿಕ ಸಾರಿಗೆಗೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗೆ ನಮ್ಮ ಒತ್ತು ಕೊಡಬೇಕಾ? IISc ಅವರು ಮಾಡಿದಂತ ನಿಮ್ಮ ಡಿಪಿಆರ್ ನ ನಂಬರ್ಸ್ ನ ಆಧಾರದ ಮೇಲೆ ಮಾಡಿದಂತ ರಿಪೋರ್ಟ್ ನ ಪ್ರಕಾರ ಟನಲ್ ರೋಡ್ ನಲ್ಲಿ ಗಂಟೆಗೆ 1,800 ಜನ ಟ್ರಾವೆಲ್ ಮಾಡಬಹುದು. ನೀವು ಅದೇ ದುಡ್ಡನ್ನ ಬಳಸಿ ಸುರಂಗನೇ ಮಾಡಿ ನೀವು ಸುರಂಗದಲ್ಲಿ ಮೆಟ್ರೋ ಹಾಕಿದ್ರೆ 69,000 ಜನ ಪ್ರತಿ ಗಂಟೆಗೆ ಓಡಾಡಬಹುದು. 40 ಟೈಮ್ಸ್ ಜಾಸ್ತಿ, 40% ಜನ ಜಾಸ್ತಿ, 40 ಪಟ್ಟು ಜಾಸ್ತಿ ಜನ ಓಡಾಡುವಂತ, 70,000 ಜನ ಓಡಾಡುವಂತ ಗಂಟೆಗೆ ಪ್ರಾಜೆಕ್ಟಿಗೆ ನಾವು ಹೆಚ್ಚು ದುಡ್ಡು ಖರ್ಚು ಮಾಡಬೇಕು, ಅಥವಾ ಬರೀ 1,800 ಜನ ಒಂದಿಷ್ಟು ಕಾರಲ್ಲಿ ಹೋಗುವಂತವರಿಗೆ ಮಾತ್ರ ನಾವು ಉಪಯೋಗ ಮಾಡಿಕೊಡ್ಬೇಕು? ಇನ್ನು ನಿಮ್ಮ ಟನಲ್ ರೋಡ್ ಡಿಪಿಆರ್ 22 ಕಡೆ ಹೊಸ ಚೋಕ್ ಪಾಯಿಂಟ್ಗಳಾಗೋ ಸಾಧ್ಯತೆ ಇದೆ ಅಂತ ಹೇಳಿದೆ. ಹೊಸ ಕಂಜೆಷನ್ ಪಾಯಿಂಟ್ಗಳು ಕ್ರಿಯೇಟ್ ಆಗ್ಬೋದು ಅಂತ. ಇದನ್ನ ನೀವು ಹೇಗೆ ಕಡಿಮೆ ಮಾಡ್ತೀರಿ? ಅದ್ರ ಬಗ್ಗೆ ನಿಮ್ಗೆ ಒಬ್ರದ್ದು ಒಂದೇ ಒಂದು ಮಾತು ಇಲ್ವಲ್ಲ. ಇನ್ನು ನೀವೇ ನಿಮ್ಮ ಡಿಪಿಆರ್ ಅಲ್ಲಿ ಇದಕ್ಕೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಬೇಡವೇ ಬೇಡ ನನಗೆ ಅನ್ನುವಂಥದ್ದನ್ನ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಬೆಂಗಳೂರಿನಲ್ಲಿರುವಂತಹ ಲಾಲ್ ಬಾಗು, ಸ್ಯಾಂಕಿ ಟ್ಯಾಂಕು, ಹೆಬ್ಬಾಳ ಕೆರೆ ಒಂದಲ್ಲ ಒಂದ್ ಕಡೆ ಅಲ್ಲಿಗೆ ಬಂತು ಅಲೈನ್ಮೆಂಟ್, ಮಾರನೇ ದಿವಸ ಇಲ್ಲಿಗೆ ಅಲೈನ್ಮೆಂಟ್ ಬಂತು ಅಂತ ಹೇಳ್ತಾ ಇದ್ದೀರಾ. ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡದಲೆ ಬೆಂಗಳೂರಿನಲ್ಲಿರುವಂತಹ ಹೈಡ್ರಾಲಜಿ, ಬೆಂಗಳೂರಿನಲ್ಲಿರುವಂತಹ ಬೋರ್ವೆಲ್ಗಳು, ನಾಳೆ ಇರುವಂತಹ ಕೆರೆ ಕಟ್ಟೆಗಳು, ಬಂಡ್ಗಳು, ಇದು ಏನಾಗಬಹುದು, ಇದ್ರ ಬಗ್ಗೆ ಸರ್ವೆ ಮಾಡೋದು ಬೇಕಿಲ್ವಾ? ಸ್ಟಡಿ ಮಾಡೋದು ಬೇಕಿಲ್ವಾ? ಟೆಂಡರೇ ಕರೆದು ಬಿಟ್ಟಿದ್ದೀರಲ್ಲ ಆಗ್ಲೇನೆ. ನಿಮ್ಮದೇ ಸರ್ಕಾರ ರಚನೆ ಮಾಡಿರುವಂತಹ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಸಾಯಿಲ್ ಟೆಸ್ಟಿಂಗ್ ಮಾಡಿರುವಂತದ್ದು ಈ ಪ್ರಾಜೆಕ್ಟ್ಗೆ ಇನ್ಸಫಿಷಿಯಂಟ್ ಅಂತ ಹೇಳಿದ್ದಾರೆ. ನೀವ್ ಯಾಕೆ ಇನ್ ಹೆಚ್ಚು ಸಾಯಿಲ್ ಟೆಸ್ಟಿಂಗ್ ಮಾಡಿ ಜನಕ್ಕೆ ಕಾನ್ಫಿಡೆನ್ಸ್ ಯಾಕೆ ತಗೊಳ್ಬಾರದು? ಈ ತರಾತುರಿಲಿ ಯಾಕೆ ನೀವು ಮಾಡಕ್ ಹೋಗ್ತಾ ಇದ್ದೀರಾ? ಇನ್ನು ನಿಮ್ದೇ ಡಿಪಿಆರ್ ಹೇಳುತ್ತೆ 2031ರಲ್ಲಿ ಈ ಪ್ರಾಜೆಕ್ಟ್ 2031ಕ್ಕೆ ಕಂಪ್ಲೀಟ್ ಆದ್ರೆ 50 ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಇವ್ರು ಹೇಳಿದ್ದಾರೆ. ಇವ್ರಿಗೆ ಈಜಿಪುರ ಫ್ಲೈಓವರ್ನೇ ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ, ರಸ್ತೆ ಗುಂಡಿಗಳನ್ನು ಮುಚ್ತೀವಿ ಎನ್ನುವಂತ ಪಾಟ್ ಹೋಲ್ ಡೆಡ್ ಲೈನೇ ಡೆಡ್ ಆಗಿ 3 ಸತಿ ಮುಂದಕ್ಕೆ ಹೋಗ್ತಾ ಇದೆ. ಇನ್ನೂರು 2031ಕ್ಕೆ ಕಂಪ್ಲೀಟ್ ಮಾಡಿದ್ರು ಟೋಟಲ್ ಟೈಮ್ ಒಂದು ಸತಿ ನೀವು ಅದರಲ್ಲಿ ಉಳಿಸುವಂತದ್ದು 12.5 ನಿಮಿಷ. ಈ ಟನಲ್ ರೋಡ್ ಆದ್ಮೇಲೆ ಕಂಪ್ಲೀಟ್ ಸೇವ್ ಆಗುವಂತದ್ದು ಎಷ್ಟು ಅಂದ್ರೆ 12.5 ನಿಮಿಷ ಉಳಿಯುತ್ತೆ 2031ಕ್ಕೆ. ಅದೇ 2041ಕ್ಕೆ 14.5 ನಿಮಿಷ ಅಂತ ನಿಮ್ ಡಿಪಿಆರ್ ಹೇಳ್ತಾ ಇದೆ. 10 ವರ್ಷದಲ್ಲಿ ಕಾರ್ ಸಂಖ್ಯೆ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ? ಡಿಪಿಆರ್ ಹೇಳಬೇಕಾಗಿದ್ದು ಏನಿರ್ತಿತ್ತು? 2031ರಲ್ಲಿ 12 ನಿಮಿಷ ಆದ್ರೆ 41 ಕಡಿಮೆ ಆಗಬೇಕು ಟ್ರಾಫಿಕ್ ಸಂಖ್ಯೆ ಜಾಸ್ತಿ ಆಗೋದ್ರಿಂದ. ಆದ್ರೆ ನಿಮ್ ಡಿಪಿಆರ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ 2031ರಲ್ಲಿ 12 ನಿಮಿಷ ಸೇವ್ ಆಗುತ್ತೆ, ಆದ್ರೆ 2041ರಲ್ಲಿ 14.5 ನಿಮಿಷ ಸೇವ್ ಆಗುತ್ತೆ. ಇದು ಹೆಂಗೆ?
ಅನ್ನುವಂಥ ಲಾಜಿಕ್ಕು ನಮ್ಮ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ತಾವು ಅದನ್ನು ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿ. ಇನ್ನು 7,500 ಕೋಟಿ ರೂಪಾಯಿ ನೀವು ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂತ ಎತ್ತಿಟ್ಟಿದ್ದೀರಾ. $1 ಬಿಲಿಯನ್. ನಮ್ಮ 19 ಕಿಲೋಮೀಟರ್ ಯೆಲ್ಲೋ ಲೈನ್ ಮೆಟ್ರೋ ಇದೆಯಲ್ಲ, RV ರೋಡಿಂದ ಬೊಮ್ಮಸಂದ್ರ, ಪ್ರತಿನಿತ್ಯ ಅದರಲ್ಲಿ 1 ಲಕ್ಷದಿಂದ 1.25 ಲಕ್ಷ 2 ಲಕ್ಷ ಜನ ಟ್ರಾವೆಲ್ ಮಾಡ್ತಾ ಇದ್ದಾರೆ. 2 lakh ಪೀಪಲ್. ಅದ್ರ ಪೂರ್ತಿ ಕಾಸ್ಟ್ ಎಷ್ಟು ಗೊತ್ತಾ? 7,610 ಕೋಟಿ ರೂಪಾಯಿ, 7,610 crores. RV ರೋಡಿಂದ ಬೊಮ್ಮಸಂದ್ರಕ್ಕಿರುವಂತ 19 ಕಿಲೋಮೀಟರ್ ಮೆಟ್ರೋ. ನೀವು ಈ 43,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅಲ್ಲಿ, ಈ 18,000 ಕಿಲೋಮೀಟರ್ ಕೋಟಿ ಪ್ರಾಜೆಕ್ಟ್ ನಲ್ಲಿ 7,500 ಕೋಟಿ ರೂಪಾಯಿ ಕಾಂಟ್ರಾಕ್ಟರ್ಗೆ ಗಿಫ್ಟ್ ಕೊಡಕ್ ಹೊರಟಿದ್ದೀರಿ. 7,500 crore rupees ವಯಬಿಲಿಟಿ ಗ್ಯಾಪ್ ಫಂಡಿಂಗ್. ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂದ್ರೆ ಏನರ್ಥ ಅಂದ್ರೆ, ಈ ಪ್ರಾಜೆಕ್ಟ್ ಈ ಫಂಡಿಂಗ್ ಕೊಡದಲ್ಲೇ ಇದ್ರೆ ವಯಬಲ್ ಆಗಲ್ಲ, ಸಸ್ಟೈನ್ ಆಗಲ್ಲ, ಅದಕ್ಕೋಸ್ಕರ ಕೊಡ್ತಾ ಇರೋದು ಅಂತ. ದೇಶದಲ್ಲಿ ಇನ್ನೊಂದು ಪ್ರಾಜೆಕ್ಟ್ ತೋರಿಸಿ ಸರ್. 7,500 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ BBMP ಒಬ್ಬ ಕಾಂಟ್ರಾಕ್ಟರ್ಗೆ ಈ ಪ್ರಾಜೆಕ್ಟ್ ಮಾಡುವಂತ ಸಸ್ಟೈನ್ ಮಾಡೋದಕ್ಕೆ ಕೊಡ್ತಾ ಇರೋದು. 19 ಕಿಲೋಮೀಟರ್ ಯೆಲ್ಲೋ ಲೈನಿಗೆ ನೀವು 7,600 ಕೋಟಿ ಖರ್ಚು ಮಾಡಿದ್ದೀರಾ. ದಿನಕ್ಕೆ 2 ಲಕ್ಷ ಜನ ಓಡಾಡ್ತಾ ಇದ್ದಾರೆ. ಅಷ್ಟು ಕಾಸ್ಟ್ ಅಲ್ಲಿ ಇನ್ನೊಂದು 19 ಕಿಲೋಮೀಟರ್ ಬರೀ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಕಾಸ್ಟ್ ಅಲ್ಲಿ ನೀವು ಇನ್ನೊಂದು 19 ಕಿಲೋಮೀಟರ್ 20 ಕಿಲೋಮೀಟರ್ ಮೆಟ್ರೋ ಮಾಡಬಹುದು. ಅದನ್ನ ಮಾಡಕ್ ತಯಾರಿಲ್ಲ. ಲಾಸ್ ಆದ್ರೂ ಪರವಾಗಿಲ್ಲ, 7,500 ಕೋಟಿ ರೂಪಾಯಿ ಕಾಂಟ್ರಾಕ್ಟ್ ಗಿಫ್ಟ್ ಕೊಡ್ತೀವಿ, ಆದ್ರೆ ಇದು ನಾವು ಮಾಡೇ ಮಾಡ್ತೀವಿ, ಟನಲ್ ಬಗಿತೀವಿ ಅಂತ ಭಗೀರಥರು ನಿಂತಿದ್ದಾರೆ. ಲಾಜಿಕ್ ಏನು ಅಂತ ಅರ್ಥನೇ ಆಗ್ತಾ ಇಲ್ಲ. ಇನ್ನು ಯೆಲ್ಲೋ ಲೈನ್ ಅಲ್ಲಿ 37% ಟ್ರಾಫಿಕ್ ಕಡಿಮೆ ಆಯಿತು ಅಂತ ತಾವೇ ಹೇಳಿದ್ದೀರಾ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೇನೆ ಯೆಲ್ಲೋ ಲೈನ್ ಓಪನ್ ಆಗಿ ಒಂದು 10 ದಿವಸ ಆದ್ಮೇಲೆ ಟ್ವೀಟ್ ಮಾಡಿದ್ರು. ಪರ್ಪಲ್ ಲೈನ್ ಮೆಟ್ರೋ ಆದ್ಮೇಲೆ 17% ಕಡಿಮೆ ಆಯಿತು ಅಂತ ಹೇಳಿದ್ರು. ನಮ್ಮ ಉದ್ದೇಶ ಇರೋದೇನು? ನೀವು ಹೇಳ್ತಾ ಇರೋದೇನು? ಮೆಟ್ರೋ ಕಂಪ್ಲೀಟ್ ಆಯ್ತು, ಇದು ಈ ಟನಲ್ ರೋಡ್ ಕಂಪ್ಲೀಟ್ ಆಯ್ತು ಅಂತಂದ್ರೆ, ಟನಲ್ ರೋಡ್ ನಾವು ಮಾಡಕ್ ಹೋಗ್ತಾ ಇರೋದು ಯಾಕೆ ಅಂದ್ರೆ ಟ್ರಾಫಿಕ್ ಸಮಸ್ಯೆ ಕಡಿಮೆ ಮಾಡಬೇಕು ಅಂತ. ಮೆಟ್ರೋ ಮಾಡಿರೋದ್ರಿಂದ ಕಡಿಮೆ ಆಗಿದೆ ಅಂತ ಅಂಕಿ ಅಂಶಗಳು ಡೇಟಾ ಎಲ್ಲ ತೋರಿಸಿದ್ರು ನೀವು ಯಾಕೆ ಅದನ್ನು ಮುಂದುವರಿಸ್ತಾ ಇಲ್ಲ? ಮೆಟ್ರೋಗೆ ಯಾಕೆ ನೀವು ಹಿಂದೆ ಅದಕ್ಕೆ ಸಪೋರ್ಟ್ ಕೊಡ್ತಾ ಇಲ್ಲ? ಮೆಟ್ರೋ ದರ ಜಾಸ್ತಿ ಮಾಡಿ, ಟ್ರಾಫಿಕ್ ಜಾಮ್ಗಳನ್ನ ಜಾಸ್ತಿ ಮಾಡಿ, ಮೆಟ್ರೋ ಎಲ್ಲದನ್ನು ಡಿಲೇ ಆಗಿ ನೀವು ಯಾಕೆ ಸಪೋರ್ಟ್ ಮಾಡಕ್ ಹೋಗ್ತಾ ಇಲ್ಲ ಮೆಟ್ರೋಗೆ? ಈ 19 ಕಿಲೋಮೀಟರ್, ಈ 16 ಕಿಲೋಮೀಟರ್ ರೋಡ್ ಆಗೋಯ್ತು ಅಂತಂದ್ರೆ ಬೆಂಗಳೂರಿನಲ್ಲಿರೋ ಎಲ್ಲಾ ಟ್ರಾಫಿಕ್ ಸಮಸ್ಯೆ ಸಾಲ್ವ್ ಆಗ್ಬಿಡುತ್ತಾ? ಇದು ಅನ್ವಯಬಲ್ ಪ್ರಾಜೆಕ್ಟ್. ಈ ಸಾಕಷ್ಟು ಪ್ರಶ್ನೆಗಳನ್ನ ನಾವು, ಟೆಕ್ನಿಕಲ್ ಕ್ವೆಶ್ಚನ್ಗಳನ್ನ ನಾವು ಕೇಳಿದೆ. ಇನ್ನು DPR ಪ್ರಕಾರ ಈ 16 ಕಿಲೋಮೀಟರ್ ಟನಲ್ ರೋಡಿಗೆ 18,000 ಕೋಟಿ ರೂಪಾಯಿ, ಅಂದ್ರೆ 1 ಕಿಲೋಮೀಟರ್ಗೆ 1,058 ಕೋಟಿ ರೂಪಾಯಿ. ಬಟ್ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನ ಎಕ್ಸ್ಪರ್ಟ್ ಕಮಿಟಿನೇ ಅವ್ರ ರಿಪೋರ್ಟ್ ನಲ್ಲಿ ಹೇಳ್ತಾರೆ, ಇನ್ನೂ 20-25% ಕಾಸ್ಟ್ ಜಾಸ್ತಿ ಆಗ್ಬೋದು. ಬೆಂಗಳೂರಿನಲ್ಲಿ ಟನಲಿಂಗ್ ಅಲ್ಲಿ ಆ ಚಾಲೆಂಜಸ್ ಗಳು ಬರ್ತವೆ. ಹಾರ್ಡ್ ರಾಕ್ ಇದೆ, ಇನ್ನೊಂದಿದೆ, ನೀವು ಸರಿಯಾಗಿರುವಂತಹ ಸಾಯಿಲ್ ಟೆಸ್ಟಿಂಗ್ ಗಳು ಮಾಡಿಲ್ಲ, ಅನ್ಫೋರ್ಸೀನ್ ಇನ್ಸಿಡೆಂಟ್ಸ್ ಅಂಡ್ ಸರ್ಕಮ್ಸ್ಟೆನ್ಸಸ್ ಬಂತು ಅಂತಂದ್ರೆ ಜಾಸ್ತಿ ಆಗ್ಬೋದು. ಅದಕ್ಕೋಸ್ಕರ ಇನ್ನೊಂದು 25% ಜಾಸ್ತಿ ಮಾಡಿ ಅಂತ ನಿಮ್ಮ ಕಮಿಟಿ ರೆಕಮೆಂಡೇಶನ್ ಕೊಟ್ಟಿದೆ. ಇನ್ನು 25% ಜಾಸ್ತಿ ಮಾಡ್ತು ಅಂತಂದ್ರೆ ಕರೆಕ್ಟ್ ಟೈಮಿಂಗ್ ನೀವು ಮಾಡಿದ್ರೆ ಕಿಲೋಮೀಟರ್ಗೆ ಸುಮಾರು 1,500 ಕೋಟಿ ಖರ್ಚಾಗುತ್ತೆ. ಈಗ ಮೆಟ್ರೋ ಕೂಡ, ಈಗ ನಮ್ಮ ಮೆಟ್ರೋ ಫೇಸ್ 3A ನೀವು 1 ವರ್ಷ ಡಿಲೇ ಮಾಡಿದ್ರಿಂದ 5% ಕಾಸ್ಟ್ ಜಾಸ್ತಿ ಆಯಿತು. ಇದು ಡಿಲೇ ಆಯಿತು ಅಂತಂದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ. 1 ಕಿಲೋಮೀಟರ್ಗೆ 2,000 ಕೋಟಿ ರೂಪಾಯಿ ಖರ್ಚು ಮಾಡ್ತೀರಾ ನೀವು ಡಿಲೇ ಆಯಿತು ಅಂತಂದ್ರೆ. ಅದೇ ನೀವು ಕಂಪ್ಯಾರಿಸನ್ ನಲ್ಲಿ ಇದು ಎಲ್ಲಿಗೆ? ನಮ್ಮ ಬೆಂಗಳೂರಿನಲ್ಲಿ ಮೇಕ್ರಿ ಸರ್ಕಲ್ ಇಂದ ನೀವು ಡೈರಿ ಸರ್ಕಲ್ ತನಕ ಬರ್ತಾ ಇರೋದಕ್ಕೆ ಇಲ್ಲೇನು ಸಮುದ್ರ ಇಲ್ಲ, ಇಲ್ಲಿ ಯಾವ್ದು ಕೆರೆ ಇಲ್ಲ, ಇಲ್ಲಿ ಯಾವ್ದು ಹಿಮಾಲಯದ ಬೆಟ್ಟಗಳಿಲ್ಲ, ಏನಿಲ್ಲ. ಆದ್ರೆ ಅದೇ ಕೇಂದ್ರ ಸರ್ಕಾರ ಅಟಲ್ ಟನಲ್ ಇದರಲ್ಲಿ ಹಿಮಾಲಯದಲ್ಲಿ ಮಾಡಿದ್ದಾಗ 9 ಕಿಲೋಮೀಟರ್ಗೆ 10,000 ಅಡಿ ಎತ್ತರದಲ್ಲಿ ರೋಹತಾಂಗ್ ಪಾಸ್ ನಲ್ಲಿ ಮಾಡಿರೋದಕ್ಕೆ 9 ಕಿಲೋಮೀಟರ್ 3,200 ಕೋಟಿ ರೂಪಾಯಿ ಮಾಡಿದ್ದಾರೆ. ಆ ಹಿಮಾಲಯದಲ್ಲಿ ಇಲ್ದಲೇ ಇರುವಂತ ಏನ್ ಚಾಲೆಂಜಸ್ ನಿಮಗೆ ಇಲ್ಲಿ ಸಿಗತ್ತೆ ಅಂತ ನೀವು ಆಗ್ಲೇನೆ 1,050 ಕೋಟಿ ರೂಪಾಯಿ ಹಾಕಿದ್ದೀರಾ. ನಿಮ್ಮ UDD ಅವರು ಇನ್ನೂ 25% ಆಡ್ ಮಾಡಿ ಅಂತ ಹೇಳಿದ್ದಾರೆ. ಇದು ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಏನು 1 ಕಿಲೋಮೀಟರ್ಗೆ 2,000 ರೂಪಾಯಿ ಖರ್ಚು ಮಾಡುವಂತ ಶಕ್ತಿ ಇವತ್ತು ಬೆಂಗಳೂರಿಗಿದೆಯಾ? ಇದೇ 2,000 ರೂಪಾಯಿನ ನೀವು ಮೆಟ್ರೋ ಖರ್ಚು ಮಾಡಿದ್ರೆ ಎಷ್ಟು ಸಾರ್ವಜನಿಕರಿಗೆ ಸಹಾಯ ಆಗುತ್ತೆ?
ಇಷ್ಟೇ ಪ್ರಶ್ನೆ ನಾವು ನಿಮಗೆ ಕೇಳ್ತಾ ಇರುವಂಥದ್ದು. ಇದ್ರ ಯಾವುದೇ ವೈಯಕ್ತಿಕವಾದಂಥ ಟೀಕೆ ಯಾರ ಮೇಲೂ ಇಲ್ಲ. ಪ್ಯೂರ್ಲಿ ಟೆಕ್ನಿಕಲ್ ಕ್ವೆಶ್ಚನ್ಸ್, ನಿಮ್ದೇ DPR ನ ಬೇಸಿಸ್ ಅಲ್ಲಿ ನಾವು ಕೇಳ್ತಾ ಇರುವಂಥದ್ದು. ನಾನು ಮಾಧ್ಯಮದ ಸ್ನೇಹಿತರಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಇದ್ರದ್ದೊಂದು 25 ಕಾಪಿ ಮಾಡ್ಕೊಂಡ್ ಬಂದಿದ್ದೀನಿ, ನಿಮ್ಮೆಲ್ರಿಗೂ ಕೊಡ್ತೀನಿ. ರಾಜ್ಯ ಸರ್ಕಾರದ ಯಾವ ಮಂತ್ರಿಗಳು ಸಿಕ್ಕಿದ್ರು ಕೂಡ ದಯವಿಟ್ಟು ಅವರಿಗೆ ಬಿಜೆಪಿಯವರು, ಬೆಂಗಳೂರಿನ ಜನ, ಸಾರ್ವಜನಿಕರು ಈ 15 ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದಾರೆ ಸರ್. ನೀವು ಅವರಿಗೆ ವೈಯಕ್ತಿಕ ಟೀಕೆ ಮಾಡೋದ್ರ ಬದಲು, ಎಳಸು ಮತ್ತೊಂದು ಅನ್ನೋದ್ರ ಬದಲು, ಮದುವೆ ಮತ್ತೊಂದು ಚರ್ಚೆ ಮಾಡೋದ್ರ ಬದಲು ದಯವಿಟ್ಟು ಈ 15 ಪ್ರಶ್ನೆಗಳಿಗೆ ಟೆಕ್ನಿಕಲ್ ಉತ್ತರವನ್ನು ಕೊಡಿ ಅಂತ ತಾವು ಅವ್ರ ಪರವಾಗಿ ಕೇಳಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ. ತಾವು ನೇರವಾಗಿ ಇವತ್ತು ಒಂದಷ್ಟು ಪ್ರಶ್ನೆಗಳನ್ನು ಅವರಿಗೆ ಕೇಳಿದ್ದೀರಿ. ಅವ್ರು ಹೇಳ್ತಿರುವಂತದ್ದು ಬಹಳ ಕ್ಲಿಯರ್ ಆಗಿದೆ. ಮೊನ್ನೆ ಅಶೋಕ್ ಅವರು ಕೂಡ ಅದೆಲ್ಲ ಹೋಗಿ ಒಂದಷ್ಟು ಸರ್ವೆಯನ್ನ ಮಾಡ್ಕೊಂಡು ಬಂದ್ರು. ಒಂದು ವರದಿಯನ್ನು ನನಗೆ ಕೊಡಿ, ಬೇರೆ ಯಾವುದೇ ವಿಚಾರವನ್ನು ನೀವು ಹೇಳ್ಬಿಡಿ, ನಾವು ಮಾಡಬೇಕೋ ಬಿಡಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ. ಜಸ್ಟ್ ಒಂದು ವರದಿಯನ್ನಷ್ಟೇ ನಿಮಗೆ ಕೊಡೋದಕ್ಕೆ ರೈಟ್ಸ್ ನಾವು ಕೊಡೋದು, ಒಂದು ವರದಿಯನ್ನ ಕೊಡಿ ಅಂತ ನೇರವಾಗಿ ಹೇಳ್ತಾರೆ. ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವರದಿ ಏನು ಮತ್ತೆ? ಆಮೇಲೆ ಅಶೋಕ್ ಅವ್ರ ನೇತೃತ್ವದಲ್ಲಿ ಅವ್ರ ಸಮಿತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ನಾವು ಕಾಯ್ತಾ ಇದೀವಿ. ಅವರು ಸಮಿತಿಯನ್ನು ಅನೌನ್ಸ್ ಮಾಡಲಿ, ಆದಷ್ಟು ಬೇಗ ಮಾಡಲಿ. ಬೆಂಗಳೂರಿನ ಎಲ್ಲ MLAಗಳನ್ನು ಅದರಲ್ಲಿ ಜೊತೆಗೆ ತಗೊಂಡು ಅವರು ಸಮಿತಿಯನ್ನು ರಚನೆ ಮಾಡಲಿ. ಸಮಿತಿ ಹೇಳಲಿ, ಈಗ ಅಲೈನ್ಮೆಂಟ್ ಚೇಂಜ್ ಮಾಡಿ ಅಂತ ಅಶೋಕ್ ಅವ್ರ ಸಮಿತಿ ಈಗ ರೆಫರೆನ್ಸ್ ಕೊಡ್ತು ಅಂತಂದ್ರೆ, ನೀವು DPR 9.25 ಕೋಟಿ ರೂಪಾಯಿ ಖರ್ಚು ಮಾಡಿ DPR ಮಾಡಿದ್ರಲ್ಲ, DPR ಏನು ಉಪಯೋಗ? DPR ಸ್ಯಾಂಕ್ಟಿಟಿ ಏನು? DPRಗೆ 10 ಕೋಟಿ ಖರ್ಚು ಮಾಡಿದ್ದಾರೆ BBMP ಅವರು. DPR ಮಾಡೋದಕ್ಕಿಂತ ಮುಂಚೆ ಇದೆಲ್ಲ ಪರಿಗಣಿಸಬೇಕಿತ್ತಲ್ಲ. ಇಲ್ಲಿ ಲಾಲ್ಬಾಗ್ ಬರ್ತಾ ಇದೆ, ಇಲ್ಲಿ ಸ್ಯಾಂಕಿ ಟ್ಯಾಂಕ್ ಬರ್ತಾ ಇದೆ, ಅಲ್ಲಿ ಕೆರೆ ಬರ್ತಾ ಇದೆ ಅಂತ. ಅದು ಯಾವುದನ್ನು ನೀವು DPR ಅಲ್ಲಿ ಪರಿಗಣಿಸಲಿಲ್ಲ. ಈಗ ನೀವು ಅಶೋಕ್ ಅವ್ರ ನೇತೃತ್ವದಲ್ಲಿ ಸಮಿತಿ ಮಾಡ್ತೀವಿ, ನೀವು ಅಲೈನ್ಮೆಂಟ್ ಬೇಕಿದ್ರೆ ಚೇಂಜ್ ಮಾಡಿ ಅಂತೀರಾ. ಅಶೋಕ್ ಅವ್ರು ಈಗ ನಾಳೆ ಬೆಳಗ್ಗೆ ಅವ್ರ ಸಮಿತಿ ಮಾಡ್ಬಿಟ್ಟು ಬೇಡಪ್ಪ ಇಲ್ಲಿ ಲಾಲ್ಬಾಗ್ ಬೇಡ ಬೇರೆ ಕಡೆ ಗಿಡಿ ಅಂತಂದ್ರೆ ನೀವು ಮಾಡಿ DPR ಉಪಯೋಗ ಏನಾಯ್ತು? ನನ್ನನ್ನು ಅವ್ರ ಸಮಿತಿಲಿ ಹಾಕಲ್ಲ ಸರ್. ಯಾಕೆಂದ್ರೆ ಅವ್ರು ಇದ್ರಲ್ಲೇ ಹೇಳ್ಬಿಟ್ಟಿದ್ದಾರೆ, ಅವರ ಲಿಸ್ಟಲ್ಲೇ ಹೇಳಿದ್ದಾರೆ. ಅವರು ಆ ಸಮಿತಿಲಿ ಯಾರ್ಯಾರನ್ನ ಹಾಕ್ಬೋದು, MLAಗಳು ಹಾಕ್ಬೋದು ಅಂತ ಹೇಳಿದ್ದಾರೆ. ನನ್ನನ್ನೇನು ಹಾಕಲ್ಲ. ಅವರು ಅಶೋಕ್ ಅವ್ರ ನೇತೃತ್ವದಲ್ಲೇ ಸಮಿತಿ ಮಾಡಲಿ, ಆದಷ್ಟು ಬೇಗ ಮಾಡಲಿ, ಇತ್ಯರ್ಥ ಆಗಲಿ. ಇದು ನನ್ನ ಮನವಿ ಇದೆ. ಅವ್ರು ಆದಷ್ಟು ಬೇಗ ಅಶೋಕ್ ಅವ್ರ ನೇತೃತ್ವದಲ್ಲಿ ಸಮಿತಿ ಮಾಡಿ. ಯಾವ ತಿಂಗಳು ಅಂತ ಅದು ಮುಂದಿನ ವಾರ ಈ ಡೆಡ್ ಲೈನು ಡೆಡ್ ಆದ ನಂತರ ಮತ್ತೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋಣಂತೆ. ಅವತ್ತು ಅವ್ರ ನೆಕ್ಸ್ಟ್ ಡೆಡ್ ಲೈನ್ ಯಾವತ್ತಿರುತ್ತೆ ಅವತ್ತಿಗೆ ಚರ್ಚೆ ಮಾಡೋಣ. ಜೊತೆಗೆ ಅದ್ರ ಜೊತೆಗೆ ಫೆಬ್ರವರಿ ಮತ್ತೆ ಆಗುತ್ತೆ, ಮತ್ತೆ ಇದು ಕಂಟಿನ್ಯೂ ಆಗುತ್ತೆ. ತಾವು ಹೇಳಿದಾಗ ಮತ್ತೆ ಹೊರ ಹೆಚ್ಚಾಗುತ್ತೆ. ಈ ವಾರ ಬಹಳ ಇಂಪಾರ್ಟೆಂಟ್ ಅಲ್ಲ. ಅವರು ಫಸ್ಟ್ ಆಫ್ ಆಲ್ ಅವರು ಉತ್ತರ ಕೊಡ್ಲಿ. ಯಾಕೆಂದ್ರೆ ನಾವು ಸಾಕಷ್ಟು ಅವರಿಗೆ ಟೆಕ್ನಿಕಲ್ ಪ್ರಶ್ನೆಗಳು ಕೇಳಿದೆ. ಅವರು ಸಮಯ ತಗೊಂಡು ಉತ್ತರ ಕೊಡ್ಲಿ. ಅದಾದ್ಮೇಲೆ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇದಕ್ಕೆ ಏನ್ ಮಾಡ್ಬೋದು ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು.